ಅಮೃತಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಭೂಮಿಕಾ ಮನೆ ಬಿಟ್ಟು ಹೋಗಿರೋ ವಿಚಾರ ಗೌತಮ್ಗೆ ಗೊತ್ತಾಗ್ಬಿಟ್ಟು ಮನೆಯವ್ರನ್ನೆಲ್ಲ ಕೇಳ್ತಾನೆ. ಆದರೆ ಅವ್ರು ಯಾರೂ ಏನೂ ಹೇಳಲ್ಲ. ಆದ್ದರಿಂದ ಅವ್ರ ಅಮ್ಮನ ಹತ್ರ ಬಂದುಬಿಟ್ಟು, ಅಮ್ಮ ಭೂಮಿಕಾ ಅವರು ಎಲ್ಲೋದ್ರು, ಏನಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಶಕುಂತಲಾ ದೇವಿ ಹೇಳ್ತಾರೆ, ನಡೆದಿರೋ ವಿಚಾರನೆಲ್ಲ ಮುಚ್ಚಿಟ್ಬಿಟ್ಟು ಬೇರೆ ರೀತಿ ಹೇಳ್ತಾರೆ. ಅವಳಿಗೆ ನಮ್ಮ ಮಗುನ ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಗೊತ್ತಾಗಿದೆ. ಅವಳು ಏರ್ಪೋರ್ಟಿಂದ ಬರ್ತಾನೆ ತುಂಬ ಸಿಟ್ಟಿನಿಂದ ಬಂದಿದ್ಲು. ಅವಳಿಗೆ ಮಗು ವಿಚಾರ ಎಲ್ಲ ಗೊತ್ತಾಗಿದೆ. ಏನಕ್ಕೆ ನನಗೆ ಮಗು ವಿಚಾರನ ಮುಚ್ಚಿಟ್ರಿ, ನೀವೆಲ್ಲ ನನಗೆ ನಂಬಿಕೆ ದ್ರೋಹ ಮಾಡಿರಿ ಅಂತ ಹೇಳ್ಬಿಟ್ಟು ಶಕುಂತಲಾ ದೇವಿ ಹೇಳ್ತಾರೆ. ಇಡೀ ನಿಮ್ಮ ಫ್ಯಾಮಿಲಿ ಎಲ್ಲ ಮೋಸಗಾರ ಫ್ಯಾಮಿಲಿ, ಅದರಲ್ಲೂ ಗೌತಮ್ನವ್ರನ್ನ ನಂಬಿಟ್ಟು ನಾನು ಹಾಳಾಗೋದೆ ಅಂತೇಳ್ಬಿಟ್ಟು ಕೂಗಾಡ್ತಾ ತೂಚಿ ಅಂತೇಳ್ಬಿಟ್ಟು ಬೈತಾ ಇದ್ಲು. ಕೂಗಾಡ್ಕೊಂಡು ಓದ್ಲು ಇಲ್ಲಿಂದ ಅಂತೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಶಕುಂತಲಾ ದೇವಿ. ಅದನ್ನು ಇವ್ರು ಹೇಳ್ತಿರೋದನ್ನೆಲ್ಲ ಕೇಳಿದ್ರೆ ಭೂಮಿಕಾ ಅವ್ರು ಆ ಥರ ಮಾಡಲ್ವಲ್ಲ. ಅಮ್ಮ ನೀವೆಲ್ಲ ಏನು ತಪ್ಪು ತಿಳ್ಕೊಂಡಿದ್ದೀರಾ, ನನ್ನ ಅವರು ಮೋಸಗಾರ ಅಂದ್ರ? ಇಲ್ಲ ಅಮ್ಮ, ಅವ್ರು ಹಾಗೆಲ್ಲ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ ದುಃಖದಿಂದ ಅವನು ಹೇಳ್ತಾನೆ. ಇಲ್ಲ ಕಣೋದು, ಅವಳು ಒಂಥರ ದೆವ್ವ ಬಂದಿರೋ ಥರ ಆಡ್ತಿದ್ಲು. ಅವಳು ಮನಸ್ಸಿಗೆ ಬಂದಿದ್ದೆಲ್ಲ ಬೈತಿದ್ಲು. ಹಾಗಂತ ಅಂದ್ಬಿಟ್ಟು ಮಗುನ ಎತ್ಕೊಂಡು ಹೋಗ್ತಾಳೆ ಇದ್ಲು. ಎಷ್ಟು ಹೇಳಿದ್ರೂ ನಿಲ್ಲೇ ಇಲ್ಲ. ಅವಳು ಅವ್ರ ಅಮ್ಮನ ಮನೆಗೆ ಹೋಗಿರ್ತಾಳೆ ಅಂತ ಅಂದ್ಕೊಂಡೆ ನಾನು. ಆದ್ರೆ ಅವಳು ಅಲ್ಲೂ ಹೋಗಿಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಮ್ಮ ಅವರು ಹಾಗೆಲ್ಲ ಮಾತಾಡಿದ್ದಾರೆ ಅಂತ ಅಂದರೆ ನಾನು ನಂಬಲ್ಲ ಅಮ್ಮ ಅಂತ ಹೇಳಿದಾಗ ಶಕುಂತಲಾ ದೇವಿ, ಇಲ್ಲ ಗೌತಮ್, ನೀನು ನಂಬಲೇಬೇಕು. ನಂಬಲಿಲ್ಲ ಅಂದರೆ ನಾನು ಕೆಟ್ಟವಳಾಗಲ್ವಾ? ಅವಳು ಹೇಳಿದ್ನೆಲ್ಲ ನಾನು ಹೇಳ್ತಿಲ್ವ ನಿನಗೆ? ಇದೆಲ್ಲ ಸತ್ಯನೇ, ನಂಬು ನನ್ನನ್ನು. ನೀನು ನಂಬಲಿಲ್ಲ ಅಂದರೆ ಯಾರು ನಂಬ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಮಗನಿಗೆ ಒಳ್ಳೆಯವಳಾಗೋ ರೀತಿ ಮಾತಾಡ್ತಾಳೆ. ಗೌತಮ್ ಕೊನೆಯದಾಗಿ ಭೂಮಿಕಾ ಏನು ಹೇಳಿದ್ಲು ಗೊತ್ತಾ? ನೀವೆಲ್ಲ ನಂಬಿಕೆ ದ್ರೋಹಿಗಳು, ನನ್ನ ಮಗು ಇಲ್ಲೇ ಬೆಳೆದ್ಬಿಟ್ರೆ ನಿಮ್ಮ ಥರನೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ಲು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ. ನಾನು ಭೂಮಿಕಾಗೆ ಹೇಳ್ದೆ, ನೀನು ಇಲ್ಲದೆ ಗೌತಮ್ ಇರಲ್ಲ, ಪ್ಲೀಸ್ ಹೋಗ್ಬಿಡ ನೀನು ಇಲ್ಲಿಂದ ಅಂತೇಳಿ. ಆದರೆ ಅವಳು ನಮ್ಮ ಮನೇನ ಕತ್ಲು ಮಾಡಿಬಿಟ್ಟು ಹೊರಟೋದ್ಲು ಅಂತ ಹೇಳ್ಬಿಟ್ಟು ಅಳ್ತಾ ಹೇಳ್ತಾಳೆ. ಅದಕ್ಕೆ ಇಷ್ಟೊಂದೆಲ್ಲ ದೊಡ್ಡ ದುರಂತ ನಡೆದಿದೆ, ಅದಕ್ಕೋಸ್ಕರನೇ ನಾನು ಮಕ್ಕಳು ಮುಂದೆ ಎಲ್ಲ ಇದನ್ನೆಲ್ಲ ಹೇಳಲಿಲ್ಲ. ಹಂಗಾಗಿ ನಾನು ಇವಾಗ ನಿನ್ನ ರೂಮ್ಗೆ ಕರ್ಕೊಬಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಗೌತಮ್ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಅಳ್ತಾ ನೊಂದ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇದರಿಂದ ಶಕುಂತಲಾ ದೇವಿ ತುಂಬ ಖುಷಿ ಪಡ್ತಾರೆ. ಗೌತಮ್ ಅಲ್ಲಿಂದ ಬಂದುಬಿಟ್ಟು ಅಪೇಕ್ಷಾ ಹತ್ರ ಕೇಳ್ತಾನೆ, ನಿಮ್ಮ ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತೇನಮ್ಮ? ಏನಾದರೂ ನಿಮ್ಮ ಮನೆಗೆ ಹೋಗಿದ್ದಾರಾ, ಕೇಳ್ದೆ ನಿಮ್ಮಮ್ಮನ್ನ ಅಂತ ಕೇಳ್ತಾರೆ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ, ಹೌದು ಬಾವ ಕೇಳಿದೆ ಬಾವ, ಆದರೂ ಅಲ್ಲಿಗೆ ಹೋಗಿಲ್ಲಂತೆ. ನಾನು ಕಾಲ್ ಮಾಡೋಕ್ಕೆ ನಮ್ಮಮ್ಮನ ಕೇಳ್ತಲೇ ಇದ್ದೀನಿ, ಹೋಗಿಲ್ವಂತೆ ಬಾವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲಿಂದ ಗೌತಮ್ ಸಂಜೆ ಬಂದುಬಿಟ್ಟು ಹೊರಗಡೆ ಕೂತಿರ್ತಾನೆ. ಅಲ್ಲಿಗೆ ಅಪೇಕ್ಷೆ ಹೋಗ್ಬಿಟ್ಟು ಮತ್ತೆ ಕೇಳ್ತಾಳೆ, ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಬಾವ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಮತ್ತು ಅಪೇಕ್ಷೆ ಹೇಳ್ತಾಳೆ, ನಮ್ಮ ಅಕ್ಕ ಈಗೆಲ್ಲ ಮನೆ ಬಿಟ್ಟು ಹೋಗಲ್ಲ ಬಾವ, ಏನಾದರೂ ನಿಮ್ಮ ಮಧ್ಯೆ ಮತ್ತು ಅಕ್ಕನ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಾವ, ನಿಮ್ಮ ಹತ್ರ ಒಂದು ವಿಚಾರನ ನಾನು ಹೇಳಬೇಕು. ಅಕ್ಕ ಅಮ್ಮನ ಮನೆಗೆ ಬಾಣಂತನಕ್ಕೆ ಅಂತ ಹೋಗಿದ್ರಲ್ಲ, ಆಗ ಈ ಮನೆ ಬಗ್ಗೆ ಏನೋ ವಿಚಾರನ ಕೇಳಬೇಕು ಅಂತ ಹೇಳ್ಬಿಟ್ಟು ಭಾಗ್ಯಮ್ಮನ ಹತ್ರ ಕೇಳ್ತಿದ್ರಂತೆ. ಅವರಿಗೆ ಅಕ್ಷರಾಭ್ಯಾಸ ಬರೆಯೋದನ್ನು ಸಹ ಕಲಿಸ್ತಿದ್ರಂತೆ. ಅವರು ಏನೋ ಅವರ ಭಾಗ್ಯಮ್ಮನ ಹತ್ರ ಹೇಳಿರ್ತಾರೆ. ಭಾಗ್ಯಮ್ಮನ ಕೇಳಿ ಭಾವ, ಅಕ್ಕನ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಗೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಪೇಕ್ಷಾ. ಅದಕ್ಕೆ ಗೌತಮ್, ಹೌದು ಇವಾಗಲೇ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಭಾಗ್ಯಮ್ಮನ ಹತ್ರ ಹೋಗ್ತಾನೆ. ಗೌತಮನ ನಂಬಿಸಿದಾರಲ್ಲ, ಅದಕ್ಕೋಸ್ಕರ ಜಯದೇವ್ ಮತ್ತು ಶಕುಂತಲಾ ಎಲ್ಲ ಖುಷಿಯಿಂದ ಇರ್ತಾರೆ. ಮಾಮ್, ಅದೇಗೆ ಮಾಮ್ ನೀನು ಬಾಳೆಹಣ್ಣಿಗೆ ಸೂಜಿ ಚುಚ್ಚೋ ಥರ ಈಸಿಯಾಗಿ ಅಣ್ಣನ ನಂಬಿಸ್ಬಿಟ್ಟೆ. ಮಗು ವಿಚಾರನ ಮುಂದಿಡ್ಕೊಂಬಿಟ್ಟು ನೀನು ಅಣ್ಣನ ಪುಣ್ಯಕೋಟಿ ಅಂತಿರೋ ನಮ್ಮ ಅಣ್ಣಂಗೆ ನಂಬಿಸ್ಬಿಟ್ಟಲ್ಲ ಮಾಮ್. ಅದಕ್ಕೆ ಮಾಮ್ ನೀನು ಎಷ್ಟು ಬ್ರಿಲಿಯಂಟ್ ಮಾಮ್ ನೀನು ಎಷ್ಟು ಬ್ರಿಲಿಯಂಟ್ ಮಾಮ್ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ನ ಹೊಗಳುತ್ತಿರ್ತಾನೆ. ಹೌದು, ನಾನು ಅದಕ್ಕೋಸ್ಕರ ಯಾವುದೇ ವಿಚಾರ ನಾನು ಎಷ್ಟೇ ಹೀಟಾಗಿದ್ರೂ ನಾನು ಕೂಲಾಗಿ ತಗೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇದನ್ನೆಲ್ಲ ನಾನು ಮೊದಲೇ ಲೆಕ್ಕಾಚಾರ ಹಾಕಿಟ್ಟಿದ್ದೆ, ಕಷ್ಟದಲ್ಲೂ ಅವಕಾಶನ ಹುಡ್ಕೋಬೇಕು ಅಂತ ಹೇಳ್ತಾರೆ. ಅದು ಜಾಣ್ತನ, ಅದು ಬದುಕೋರ ಲಕ್ಷಣ. ಅದನ್ನೇ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ಎಲ್ಲರೂ ಸಹ ನಗ್ನಗ್ತಾ ಇರ್ತಾರೆ. ಈಗ ನೋಡು ಭೂಮಿಕಾ ಎಲ್ಲಿಗೆ ಹೋದ್ಲು, ಯಾಕೆ ಹೋದ್ಲು, ಏನಕ್ಕೆ ಹೋದ್ಲು ಯಾರಿಗೂ ಗೊತ್ತಿಲ್ಲ.
ಚಾಪ್ಟರ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಯಿಂದ ಇರ್ತಾರೆ. ಗೌತಮ್ ಭಾಗ್ಯಮ್ಮನ ಹತ್ರ ಬಂದ್ಬಿಟ್ಟು ಭೂಮಿಕಾ ಬಗ್ಗೆ ವಿಚಾರನ ಕೇಳ್ತಾನೆ. ಅದಕ್ಕೆ ಭಾಗ್ಯಮ್ಮ ಅವ್ರು ಇದ್ದವರು ಭೂಮಿಕಾ ಬಗ್ಗೆ ವಿಚಾರನ ಹೇಳ್ತಿರ್ತಾರೆ. ಆದರೆ ಅದು ಗೌತಮ್ಗೆ ಅರ್ಥ ಆಗ್ತಿರಲ್ಲ. ಅವರು ಇದರಿಂದ ಹೇಳ್ಬೇಕಾದ್ರೆ ಜಾಸ್ತಿ ಹುಷಾರಿಲ್ದಂಗೆ ತಪ್ತಿರ್ತಾರೆ. ಅವ್ರು ಹೆಂಗೆಂಗೋ ಆಡ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ಗೌತಮ್ ತಂಗಿ, ಅಣ್ಣ ಅಮ್ಮನ ಇವಾಗ ಏನಕ್ಕೆ ಕೇಳಬೇಡ ಅಣ್ಣ, ಈ ಥರ ಆದರೆ ಅವರು ಮತ್ತೆ ಹಳೆ ಮೊದಲಾಗಿದ್ರಲ್ಲ ಆ ಥರ ಆಗ್ತಾರಣ್ಣ, ಈ ಥರ ಆದಾಗ ಏನಕ್ಕೆ ಕೇಳಬೇಡ ಅಂತ ಅದಕ್ಕೆ ಹೇಳಿದಾರಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿಯಮ್ಮ ನಾನು ಇನ್ನೇನು ಕೇಳಲ್ಲ ಅಂತ ಹೇಳ್ಬಿಟ್ಟು ಬರ್ತಾನೆ. ಆವಾಗ ಮತ್ತೆ ಗೌತಮ್ ತಂಗಿ ಕೇಳ್ತಾಳೆ, ಅಣ್ಣ ಅದಕ್ಕೆ ಯಾವತ್ತೂ ಈ ಥರ ಮಾಡೋರಲ್ಲ ಅವರು, ನಿಮ್ಮ ಮಧ್ಯೆ ಏನಾದರೂ ಸಮಸ್ಯೆ ಆಗಿದೆ ಅಣ್ಣ, ಒಬ್ಬರೇ ಇಟ್ಕೋಬೇಡಿ ಅಣ್ಣ, ಮನಸ್ಸಲ್ಲಿ ಒಬ್ಬರೇ ಇಟ್ಕೋಬೇಡಿ ಅಣ್ಣ, ಏನಾದರೂ ಹೇಳಿ ಅಣ್ಣ, ನಿಮ್ಗೆ ಯಾವಾಗ ಬೇಕೋ ಅವಾಗ ಯಾವಾಗ ಹೇಳಬೇಕು ಅಂತ ಅನಿಸುತ್ತೆ ಅವಾಗ ಹೇಳಿ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಸರಿಯಮ್ಮ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಗೌತಮ್ ಅವರು. ಮಾಮ್ ಇಷ್ಟೇ ಎಲ್ಲ ಆದ್ರೂ ಅಣ್ಣ ಅವಳನ್ನ ಹುಡುಕಿಸ್ದಂಗೆ ಇರ್ತಾನ ಮಾಮ್ ಅಂತ ಹೇಳ್ಬಿಟ್ಟು ಜಯದೇವ್ರ ಅಮ್ಮನ ಪ್ರಶ್ನೆ ಕೇಳ್ತಾನೆ. ಅಂತ ಬುದ್ಧಿ ಭ್ರಮಣೆ ಆಗಿರೋ ಅಮ್ಮನ್ನೇ ಬಿಟ್ಟಿಲ್ಲ ಮತ್ತು ಅವಳ ತಂಗಿನೂ ಬಿಟ್ಟಿಲ್ಲ, ಅವ್ರನ್ನೇ ಹುಡುಕ್ಸ್ಬಿಟ್ಟು ಮನೆಗೆ ಕರ್ಕೊಬಂದಿದ್ದಾನೆ. ಇನ್ನು ಈ ಭೂಮಿಕಾನ ಬಿಡ್ತಾನ ಮಾಮ್, ಹುಡುಕಿಸ್ತಾನೆ ಮಾಮ್, ಅವಾಗ ಏನಿದೆ ನಿಮ್ಮ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಮಾಮ್ ಎಲ್ಲದಕ್ಕಿಂತಲೂ ಮೊದಲು ಒಂದು ಮುಖ್ಯದ ವಿಚಾರ, ಈ ಮಗು ವಿಚಾರ ಗೊತ್ತಿರೋದು ನಿನಗೆ ಮತ್ತು ಅಣ್ಣನಿಗೆ ಬಿಟ್ಟರೆ ಆ ಚೇಲ ಇದ್ದಾನಲ್ಲ ಆನಂದ್ಗೆ, ನಿನ್ನ ಬಗ್ಗೆ ಅಣ್ಣನಿಗೆ ಡೌಟ್ ಬರ್ದಲೇ ಇರ್ಬೋದು, ಆದರೆ ಆ ಚೇಲ ಇದ್ದಾನಲ್ಲ ಆನಂದ್ಗೆ ಪಕ್ಕ ಡೌಟ್ ಬರುತ್ತೆ ಮಾಮ್. ಅವಾಗ ಏನು ಮಾಡ್ತೀಯ ಮಾಮ್ ಅಂದಾಗ, ಆ ಥರ ಎಲ್ಲ ಏನಾಗಲ್ಲ ಬಿಡು ಜೈ, ಯಾಕೆ ಓವರ್ ಥಿಂಕ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಜೈ ಅದನ್ನೆಲ್ಲ ನಾನು ನೋಡ್ಕೊತೀನಿ, ಈಗ ಏನಪ್ಪ ಅಂದರೆ ಗೌತಮ್ ಆ ಭೂಮಿಕನ್ನ ಹುಡುಕದಿರೋ ಥರ ಮಾಡಬೇಕು, ಏನಾದರೂ ಪ್ಲ್ಯಾನ್ ಮಾಡಬೇಕು, ಯೋಚನೆ ಮಾಡು ಅಂತ ಹೇಳ್ತಾಳೆ. ಗೌತಮ್ ಆನಂದನ ಹತ್ರ ಬಂದುಬಿಟ್ಟು ಏನಾದರೂ ವಿಚಾರ ಗೊತ್ತಾಯ್ತೇನೋ ಭೂಮಿಕಾ ಬಗ್ಗೆ ಅಂತ ಅಂದಾಗ, ಇಲ್ಲ ಗೆಳೆಯ, ಪೊಲೀಸರು ಬೇಗ ಹುಡುಕ್ತಿದ್ದಾರೆ, ಆದರೂ ಗೊತ್ತಾಗ್ತಿಲ್ಲ, ಸಿಗ್ತಾರೆ, ಅದಕ್ಕೆ ನೀನು ಸುಮ್ಮನಿರೋ, ದುಃಖ ಪಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮತ್ತೆ ಆನಂದ್ ಕೇಳ್ತಾನೆ, ಅದಕ್ಕೆ ಮನೆ ಬಿಟ್ಟು ಹೋಗೋಕ್ಕೆ ಏನಾದರೂ ಕಾರಣ ಗೊತ್ತಾಯ್ತೇನೋ ಅಂದಾಗ, ಹೌದು ಕಣೋ, ಆ ಮಗು ವಿಚಾರನೇ ಗೊತ್ತಾಗಿದ್ದು ಅಂದಾಗ, ಅಯ್ಯೋ ನನ್ನಿಂದಲೇ ಕಣೋ ಇದೆಲ್ಲ ಆಗಿದ್ದು, ನೀನು ಅವತ್ತು ಹೇಳ್ದೆ ಅತ್ತಿಗೆಗೆ ಎಲ್ಲ ವಿಚಾರನೂ ಹೇಳೋಣ ಅಂತ, ಆದರೆ ಅವತ್ತು ನಾನೇ ಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ಟು ತಡೆದೆ. ಸರಿ ಗೆಳೆಯ, ಆದರೂ ಯಾರೋ ಹೇಳಿದ್ದು ಅತ್ತಿಗೆಗೆ ಈ ವಿಚಾರನ ಅಂದಾಗ, ನನಗೂ ಗೊತ್ತಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾನೆ. ಈ ವಿಚಾರ ಗೊತ್ತಿದ್ದು ನನಗೆ ಮತ್ತು ನಿನಗೆ, ಶಕುಂತಲಾ ಆಂಟಿಗೆ, ಡಾಕ್ಟರ್ಸಿಗೆ. ಯಾರು ಹೇಳಿದ್ದು ಅಂದಾಗ, ಡಾಕ್ಟರ್ಸ್ ಅಂತವ್ರು ಯಾರೂ ಹತ್ರದಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಕಣೋ, ಅಮ್ಮನೂ ಸಹ ಹೇಳೋಕ್ಕೆ ಸಾಧ್ಯ ಇರಲ್ಲ, ಯಾರು ಹೇಳಿರೋದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಅಂದಾಗ, ಸರಿ ಆಗಿದ್ದಾಯಿತು, ಮುಂದೆ ಏನು ಮಾಡಬೇಕು ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಜಯದೇವ್ ಹೇಳ್ತಾನೆ, ಮಾಮ್ ಹೇಗಿದ್ರು ಭೂಮಿಕಾನೇ ಮನೆ ಬಿಟ್ಟು ಹೋಗಿದ್ದಾಳೆ, ಅವಳ ಲೆಟ್ರ್ ಬರೆದಿಟ್ಟಿರೋಗಿರೋ ಥರನೇ ಬರೆದಿಟ್ರಾಯ್ತಲ್ಲ ಮಾಮ್ ಅಂದಾಗ, ಏನು ಜೈ ಏನು ಮಾತಾಡ್ತಿದ್ಯಾ, ಸಿಗಾಕೋಬೇಕಂತ ಮಾತಾಡ್ತಿದ್ಯಾ, ಹ್ಯಾಂಡ್ ರೈಟಿಂಗ್ ಗೊತ್ತಾಗಲ್ವೇನೋ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮಾಮ್ ಅದನ್ನೆಲ್ಲ ನನಗೆ ಬಿಡು, ಆ ಥರ ಲೆಟ್ರು ಅವಳ ಥರನೇ ಬರೆಯೋರು ನನಗೆ ಸ್ವಲ್ಪ ಜನ ಗೊತ್ತಿದ್ದಾರೆ, ಅವ್ರನ್ನ ಕರೆಸ್ಬಿಟ್ಟು ಬರ್ಸಿದ್ರಾಯ್ತು ಅಂತ ಅಂದಾಗ, ಓ ಈ ಥರ ಎಲ್ಲ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಯೋಚನೆ ಪಡ್ತಿರ್ತಾಳೆ. ಆಗ ಏನು ಮಾಮ್ ಈ ಥರ ಯೋಚನೆ ಮಾಡ್ತಿದ್ಯಾ ಅಂದಾಗ, ಇಲ್ಲ ಕಣೋ ಜೈ, ನಿನ್ನ ನೋಡಿದ್ರೆ ಇದನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡಿಬಿಡ್ತೀಯೇನೋ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ನಗ್ತಾ ಹೇಳ್ತಾಳೆ. ಅದಕ್ಕೆ ಜಯದೇವ್ ಹೇಳ್ತಾನೆ, ಮಾಮ್ ಬಿಡ್ತು ನಮ್ಮ ನಿನ್ನ ಆಪೋಸಿಟಾಗಿ ನಾನು ನಿಲ್ತೀನ, ಐಡಿಯಾ ಬಂದಿತ್ತು ನಿನ್ನ ಹತ್ರ ಹಂಚ್ಕೊಂಡೆ ಮಾಮ್, ಇಷ್ಟಕ್ಕೆ ನನ್ನ ಮೇಲೆ ಡೌಟ್ ಪಡ್ತೀಯ, ಹೋಗಿ ಮಾಮ್ ಅಂದಾಗ, ಬಿಡೋ ಮಾತಿಗೆ ಹೇಳ್ದೆ ಅಂತಾಳೆ ಶಕುಂತಲಾದೇವಿ. ಜೈ ಲೆಟ್ರಲ್ಲಿ ಏನು ಬರೆಯೋದು ಅಂದಾಗ, ಇನ್ನೇನು ಬರೆಯೋದು ಮಾಮ್, ಇವಳು ಕ್ಯಾರೆಕ್ಟರ್ ಏನಿದೆ, ಈಗ ನಡೆದಿರೋದೇನಿದೆ ಅದನ್ನು ಮಿಕ್ಸ್ ಮಾಡಿ ಬರೆದ್ರೆ ಆಯಿತು ಅಂತ ಹೇಳ್ತಾಳೆ. ಹೆಂಗಿದ್ರು ಇವಳಿಗೆ ಹಠ ಜಾಸ್ತಿ ಅನ್ನೋದು ಗೊತ್ತು ಎಲ್ರಿಗೂ, ಅದನ್ನೇ ಬೇಸಾಗಿ ಇಟ್ಕೊಂಡು ಈ ಟಾಪಿಕ್ನ ಮಿಕ್ಸ್ ಮಾಡಿ ಬರೆದ್ರೆ ಆಯಿತು ಮಾಮ್, ನನ್ನನ್ನು ಯಾರು ಹುಡ್ಕಕ್ಕೆ ಬರಬೇಡಿ, ಹುಡ್ಕಕ್ಕೆ ಬಂದರೆ ಹುಷಾರು, ಹಾಗೆ ಹೀಗೆ ಅಂತೇಳ್ಬಿಟ್ಟು ಏನಾದರೂ ಸ್ಟ್ರಾಂಗಾಗಿ ಬರೆದ್ರೆ ಆಯಿತು, ಅಣ್ಣ ಭೂಮಿಕಾನ ಹುಡ್ಕೋಕ್ಕೆ ಪ್ರಯತ್ನ ಪಡಬಾರ್ದು, ಆ ರೀತಿ ಸ್ಟ್ರಾಂಗಾಗಿ ಈಗ ನಾವು ಲೆಟ್ರನ್ನ ಕಂಟೆಂಟ್ ಮೇಲೆ ಬರಿಬೇಕು, ಭೂಮಿಕಾನ ಹುಡ್ಕೋಕ್ಕೆ ಅಣ್ಣ ಹೆದರಬೇಕು, ಎಲ್ಲಿ ಯಾವಾಗ ಏನು ಮಾಡ್ಕೊತಾಳೋ ಅಂತ ಹೇಳ್ಬಿಟ್ಟು ಆ ರೀತಿ ಬರಿಬೇಕು ಮಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಜಯದೇವ್. ಅದಕ್ಕೆ ಶಕುಂತಲಾದೇವಿ ಹೇಳ್ತಾಳೆ, ಇದನ್ನೆಲ್ಲ ಅವ್ನು ನಂಬ್ತಾನ ಅಂದಾಗ, ಅವ್ನು ನಂಬಲೇಬೇಕು ಮಾಮ್, ಆ ರೀತಿ ನಾನು ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ ಮಾಮ್ ಅಂತೇಳಿ ಜಯದೇವ್ ಹೇಳ್ತಾನೆ. ಸರಿ ಹಾಗಾದರೆ ಬೇಗ ಲೆಟ್ರನ್ನ ರೆಡಿ ಮಾಡಿಸು ಅಂತ ಶಕುಂತಲಾದೇವಿ ಹೇಳ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಪ್ಲೀಸ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.